ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರುತಿ. ಇವತ್ತು ರೋಡ್ ಸೈಡ್ ಗಿರ್ಮಿಟ್ ಮಾಡಿ ತೋರ್ಸಾಕತ್ತೀನಿ ರೀ. ತುಂಬಾ ಟೇಸ್ಟಿಯಾಗಿರ್ತೈತಿ. ನಾನು ಇದನ್ನು ಇನ್ಸ್ಟೆಂಟಾಗಿ ಕಲ್ತು ಮಾಡಿದ್ದು. ತುಂಬಾ ಚಲೋ ಬಂದಿತ್ತು. ಹೆಂಗೆ ಬರ್ತೈತೆ ಅಂತೇಳಿ ಟ್ರಯಲ್ ಮಾಡೋಕೆ ನೋಡಿದ್ನಲ್ಲಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಮಕ್ಕಳು ಸ್ಕೂಲಿಂದ ಹೋಗಿ ಬಂದಿರ್ತಾರಲ್ಲ, ಸ್ನ್ಯಾಕ್ಸ್ ಕೇಳಿದ್ರೆ 5 ನಿಮಿಷದಾಗ ಮನೆಯಾಗ ಏನು ತರಕಾರಿ ಇರ್ತಾವೆ ಅದನ್ನೆಲ್ಲ ಹಾಕಿ ಮಾಡ್ಕೊಳ್ಬೋದು ರೀ. ತುಂಬಾ ಟೇಸ್ಟ್ ಆಗಿತ್ತು. ಬರ್ರಿ ಇದನ್ನು ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ ರೀ. ಫಸ್ಟಿಗೆ ಒಂದು ಕಡಾಯಿ ತೊಗೊಳ್ರಿ. ಅಂದರೆ ಸ್ವಲ್ಪ ಅಗಲ ಇರಬೇಕು, ಕೈಯೇ ಚೆಂದಾಗಿ ಆಡ್ತಾ ಇರಬೇಕು. ಸ್ವಲ್ಪ ಅಗಲಂದೇ ತೊಗೊಳ್ರಿ. ಮತ್ತು ಇದ್ರಾಗ ತೆಳುವನ ಮಂಡಕ್ಕಿ ಹಾಕ್ರಿ. ಸಿಂಗಲ್ ಪಾಲಿಶ್ ಮಾಡಿರ್ತಾರಲ್ರಿ ಅಂಥ ಮಂಡಕ್ಕಿ. ಇನ್ನೊಂದು ದಪ್ಪ ಮಂಡಕ್ಕಿ ಅಂತೇಳಿ ಬರ್ತೈತಲ್ರಿ, ಅದು ಬಂದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ. ಇದನ್ನು ಕೂಡ ಕ್ರಿಸ್ಪಿ ಹಾಕಿದ್ರೆ ಇದನ್ನು ಚಲೋ ಬರ್ತದೆ ಟೇಸ್ಟ್. ಅದಕ್ಕಾಗಿ ನಾನು ಇದನ್ನೇ ತೊಗೊಂಡಿನಿ ರೀ. ಆ ಮಂಡಕ್ಕಿ ಏನಿರ್ತಾವಲ್ಲ ಅದನ್ನು ಸ್ವಚ್ಛಾಗಿ ನೋಡ್ಕೊರಿ. ಎಲ್ಲ ಕಸ ಕಟ್ಟಿ ಇತ್ತಂದರೆ ತೆಗೆದು ಬಿಡ್ರಿ. ಆಮೇಲೆ ನಿಮಗೆ ಎಷ್ಟು ಅಳತಿ ಬೇಕು ಅಷ್ಟು ಮಂಡಾಳನ ಅದ್ರಾಗ ಹಾಕ್ಬೇಕಾಗ್ತೈತಿ ಕಡಾಯಿದೊಳಗೆ. ಆಮೇಲೆ ಸ್ವಲ್ಪ ನೀರು ಚಿಮ್ಕ್ಸ್ರಿ. ಮಂಡಾಳನ ಸ್ವಲ್ಪ ಮೆತ್ತಗೆ ಆಗ್ಬೇಕು ಆ ಕನ್ಸಿಸ್ಟೆನ್ಸಿ ಒಳಗೆ. ನಾನು ಮಾಡಾಕತ್ತಿರೋದು ಕ್ರಿಸ್ಪಿ ಗಿರ್ಮಿಟ್ ಅಲ್ರಿ, ಇದು ಸ್ವಲ್ಪ ಮೆತ್ತಗಾಗಿರ್ತೈತಿ. ಟೇಸ್ಟ್ ಮಾತ್ರ ತುಂಬಾ ಮಸ್ತ್ ಬಂದಿರ್ತೈತಿ. ಆಮೇಲೆ ಚೆನ್ನಾಗಿ ನೀರು ಹಾಕಿರ್ತೀವಲ್ರಿ, ಎಲ್ಲನೂ ಮೆತ್ತಗಾಗೋವರೆಗೂ. ಫಸ್ಟು ಮಂಡಕ್ಕಿ ಒಂದು ಕಡೆ ಕೂಡಬೇಕಂದ್ರೆ ಮೆತ್ತಗಾಗಿರ್ಬೇಕ್ರಿ. ಆ ರೀತಿಯಾಗಿ ನಾವಿಲ್ಲಿ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡು ಚೆಂದನಾಗಿ ಚಮಚ ತೊಗೊಂಡು ಚೆಂದನಾಗಿ ಕೈ ಆಡಿಸ್ಬೇಕು ರೀ. ಅದಾದಮೇಲೆ ನಾನಿಲ್ಲಿ ಸಣ್ಣದಾಗಿ ಇದ್ದಿದ್ದನ್ನು ಕ್ಯಾರೆಟು ಮತ್ತು ಸೌತೆಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ 1-2 ಟೊಮೆಟೊ ಹಣ್ಣು ನಾನಿಲ್ಲಿ ತೊಗೊಂಡಿನಿ. ಅಷ್ಟನ್ನು ಅದ್ರೊಳಗೆ ಹಾಕಿ ಚೆಂದಾಗಿ ಕಲಿಸ್ಬೇಕು. ಯಾಕಂದರೆ ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಸೌತೆಕಾಯಿ ಒಳಗೆ ಸ್ವಲ್ಪ ನೀರಿನ ಅಂಶ ಕೂಡ ಇರ್ತೈತಲ್ರಿ, ಅದನ್ನು ಕೂಡ ಫಸ್ಟು ಅದರೊಳಗೆ ಕಲಿಸ್ಕೋಬೇಕು ರೀ ಚೆಂದಾಗಿ. ಅದು ನೀರಿನ ಅಂಶ ಬಿಟ್ಟಿದ್ದನ್ನು ಕೂಡ ಮಂಡಾಳೆಲ್ಲ ಹೀರ್ಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ಬರ್ತೈತೆ. ಅದನ್ನು ಮೆತ್ತಗೆಲ್ಲ ಆಗ್ತೈತೆ ರೀ. ಅದಾದಮೇಲೆ ನಾನಿಲ್ಲಿ ಅಷ್ಟು ಕನ್ಸಿಸ್ಟೆನ್ಸಿ ಕಲಿಸ್ಕೋಬೇಕಲ್ರಿ. ಕೆಳಗೆ ಮೇಲೆ ಎಲ್ಲ ಕಲಿಸ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಎಲ್ಲ ನೀರಿನ ಅಂಶ ಮಂಡಾಳಿ ಹೀರ್ಕೊಳೋವರೆಗೂ ನಾವಿಲ್ಲಿ ಕಲಿಸ್ಬೇಕಾಗ್ತೈತಿ. ಒಂದು ಸ್ವಲ್ಪ ಟೈಮ್ ಹಿಡಿತಿದ್ರಿ, 1-2 ನಿಮಿಷ. ನಾನಿಲ್ಲಿ ಹಾಜ್ಮಲ್ ಪುಡಿ ಅಂತೇಳಿ ಬರ್ತೈತಲ್ರಿ, ಜಲ್ಜೀರ, ಆ ಪುಡಿನ ತಗೊಂಡಿನಿ. ಇಲ್ಲಿ ನಾವು ಟೇಸ್ಟಿಗೆ ಅಂತೇಳಿ ಆಮ್ಚೂರು ಪುಡಿನೂ ಕೂಡ ಹಾಕ್ಕೊಳ್ಬೋದು ರೀ. ಅಂದ್ರೆ ಇದು ಕೂಡ ತುಂಬ ಟೇಸ್ಟಾಗಿ ಕೊಡ್ತೈತಿ. ಸ್ವಲ್ಪ ಹುಳಿ ಮೇಲೆ ಬರ್ತೈತೆ ಅಂತೇಳಿ ನಾನು ಜಲ್ಜೀರ ಪುಡಿನ ಹಾಕ್ಕೊಂಡಿನಿ. ಆಮೇಲೆ ನಿಮಗೆ ಎಷ್ಟು ಖಾರ ಬೇಕಾಗ್ತಿತ್ತು ಅಷ್ಟು ಖಾರದ ಪುಡಿನ ಕೂಡ ನಾವಿಲ್ಲಿ ಸೇರಿಸ್ಕೊಳ್ಬಹುದು ರೀ. ಆಮ್ಚೂರು ಪುಡಿ ನಾವು ಹಾಕಿರ್ತೀವಲ್ರಿ, ಜಲ್ಜೀರ ಪುಡಿ, ಹಂಗಾಗಿ ಉಪ್ಪು ಸ್ವಲ್ಪ ನೋಡ್ಕೇಸಿ ಹಾಕ್ಯಲ್ರಿ. ಮತ್ತು ಇಲ್ಲಾಂದ್ರೆ ಜಾಸ್ತಿ ಉಪ್ಪು ಹುಳಿ ಜಾಸ್ತಿ ಆಗಿಬಿಡ್ತೈತೆ ರೀ, ಅದಕ್ಕಾಗಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಹಸಿ ಎಣ್ಣೆನ ಕೂಡ ನಾವಿಲ್ಲಿ ಹಾಕ್ಕೊಂಡಿನಿ ರೀ. ಕಾಳು ಎಣ್ಣೆ ಹಾಕೊಳ್ಳೋ ಬದಲು ಹಸಿ ಎಣ್ಣೆನ ಹಾಕ್ಕೊಳ್ಬೇಕು. ತುಂಬ ಟೇಸ್ಟ್ ಚಲೋ ಬರ್ತೈತೆ ರೀ. ಅದಾದಮೇಲೆ ನಾನಿಲ್ಲಿ ಹುರ್ಗಡ್ಲೆ ಪುಡಿ ಇಟ್ಟಿರ್ತೈತಲ್ರಿ, ಅದನ್ನು ಕೂಡ ಸೇರಿಸ್ಕೊಂಡಿನಿ. ಅದನ್ನು ಸೇರಿಸ್ಕೊಂಡು ಚೆಂದಾಗಿ ಎಲ್ಲ ಕೆಳಗೆ ಮೇಲೆ ಮಿಕ್ಸ್ ಮಾಡ್ಕೊಳ್ರಿ. ಚೆಂದಾಗಿ ಆಗ್ತೈತಿ. ಅಷ್ಟು ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತೈತೆ ರೀ. ಯಾಕಂದ್ರೆ ನಾನಿಲ್ಲಿ ಜಾಸ್ತಿ ಮಂಡಕ್ಕಿ ತೊಗೊಂಡಿನಲ್ಲ, ಅದಕ್ಕಾಗಿ ಸ್ವಲ್ಪ ಟೈಮ್ ಹಿಡಿತೈತಿ. ಚೆಂದಾಗಿ ಅಷ್ಟೂ ಕನ್ಸಿಸ್ಟೆನ್ಸಿ ಬಂದು ಎಲ್ಲ ಕಲರ್ ಒಂದೇ ರೀತಿಯಾಗಿ ಆಗಿರಬೇಕು ಮಂಡಕ್ಕಿ. ಅಷ್ಟು ಚೆಂದಾಗಿ ಕಲಿಸ್ಬೇಕಾಗ್ತೈತಿ. 1-2 ನಿಮಿಷ ನೀಟಾಗಿ ಟೈಮ್ ಕೊಟ್ಟು ಕಲಿಸಿದ್ರೆ ಎಲ್ಲ ಚೆಂದಾಗಿ ಕಲಿತೈತೆ ರೀ. ನೀಟಾಗಿ ಕಲಿಸ್ಕೋರಿ ಅಷ್ಟೂ ಕೆಳಗ ಮೇಲೆ. ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿರ್ತೀವಲ್ಲ, ನೀರು ಬಿಟ್ಟಿರ್ತೈತೆ ರೀ, ಅದಕ್ಕಾಗಿ ಸ್ವಲ್ಪ ಹೊತ್ತು ಚೆಂದಾಗಿ ಚಮಚ ತಗೊಂಡು ತಿರುವಾಡ್ತಾ ಇದ್ವಿ ಅಂತ ಹೇಳಿದರೆ ಎಲ್ಲನೂ ಅದ್ರಾಗ ನೀರು ಬಿಟ್ಟು ಮೆತ್ತಗೆ ಹಾಕಿಸಿ ತಾನೇ ಹೊಂದ್ಕೊಂತೈತೆ ರೀ. ಅದು ಸ್ವಲ್ಪ ಹೊತ್ತು ಚೆಂದಾಗಿ ಚಮಚ ತಗೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ. ಯಾಕಂದರೆ ಕೆಳಗಡೆ ಬರೀ ಮಂಡಾಳು ಅಷ್ಟೇ ಇರ್ತಾವಲ್ರಿ, ನಾವು ಮೇಲ್ಗಡೆ ಹೆಚ್ಚು ಹಾಕಿರೋದ್ರಿಂದ ಅಷ್ಟು ಜಲ್ದಿ ಮಿಕ್ಸ್ ಆಗೋದಿಲ್ಲ. ಅದಕ್ಕಾಗಿ ನಾವಿಲ್ಲಿ ಜಲ್ಜೀರ ಪುಡಿ ಇಲ್ಲಾಂದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ನಾವು ನಿಂಬೆಹಣ್ಣು ಕೂಡ ಹಿಂಡ್ಕೊಂಡು ತಿನ್ಬೋದು ರೀ. ಟೇಸ್ಟ್ ಮಾತ್ರ ಭಾರಿ ಚಲೋ ಇರ್ತೈತೆ ರೀ. ಸೇಮ್ ರೋಡ್ ಸೈಡ್ನಾಗ ಮಾಡ್ತಾರಲ್ರಿ, ಅದೇ ರೀತಿಯಾಗಿ ಆಗ್ತೈತಿ. ನಾವು ಮೇಲೆ ಒಂದು ಸ್ವಲ್ಪ ಏನಾರ ಇದ್ವು ಅಂದ್ರೆ ಚಕ್ಲಿ ಇಲ್ಲ ಚಿಪ್ಸು ಮತ್ತು ಸ್ವಲ್ಪ ಸೇವ್ ಏನಾರ ಮನೆಯಾಗಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಮೇಲೆ ಹಾಕ್ಕೊಂಡು ಸೈಡಿಗೆ ತಿನ್ಬೋದು ರೀ. ತುಂಬಾ ಟೇಸ್ಟ್ ಆಗ್ತೈತಿ. ಇದ್ರಾಗ ಎಕ್ಸ್ಟ್ರಾ ಟೇಸ್ಟ್ ಏನು ಕೊಡ್ತೈತೆ ಅಂದ್ರೆ ಹುರ್ಗಡ್ಲೆ ಹಿಟ್ಟನ್ನು ನಾವಿಲ್ಲಿ ಮೇಲೆ ಉತ್ತರಿಸೋದ್ರಿಂದ ಅದನ್ನು ಕೂಡ ಒಂದು ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಕೊಡುತ್ತಲ್ರಿ, ಅದು ಕೂಡ ಒಂಥರ ಚಲೋನೇ ಟೇಸ್ಟ್ ಕೊಡ್ತೈತೆ ಅಂತಲೇ ಹೇಳ್ಬೋದು. ಸೇಮ್ ರೋಡ್ ಸೈಡ್ನಾಗ ಸಿಗ್ತೈತಲ್ರಿ, ಅದೇ ರೀತಿಯಾಗಿ ಇರ್ತೈತೆ ರೀ. ನೀವು ಒಂದು ಸಲ ಮನ್ಯಾಗ ಮಾಡಿ ನೋಡಿರಿ. ಒಂದು ಸಲ ಮಾಡಿ ಮಕ್ಳಿಗೆ ತೋರಿಸ್ಕೊಡ್ರಿ, ಒಳ್ಳೆ ಅದನ್ನ ಮಾಡಂತೇಳಿ ಅಂತಾರೆ. ಈ ರೆಸಿಪಿ ಖಂಡಿತ ಇಷ್ಟಪಟ್ಟೆ ಪಡ್ತಾರೆ ರೀ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಣ್ಣ ಯೂಟ್ಯೂಬರ್ಸ್ಗಳನ್ನ ಬೆಳ್ಸೋಕ್ಕೆ ಪ್ರಯತ್ನ ಮಾಡಿರಿ ಅಂತ ನಾನು ಈ ವಿಡಿಯೋದಾಗ ಕೇಳ್ಕೊಳ್ತೀನಿ ರೀ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಟಾಟಾ, ಬಾಯ್ ಬಾಯ್.